ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಈ ದಿನ 9ನೇ ತರಗತಿಯ ದೈಹಿಕ ಶಿಕ್ಷಣ ಪಾಠ ಬೋಧನೆಗೆ ಸಂಬಂಧಿಸಿದಂತೆ ಒಂದು ಸಣ್ಣ ಚಟುವಟಿಕೆಯಾಗಿ ವಿಚಾರ ಸಂಕಿರಣವನ್ನ ನಾವು ಈ ದಿನ ಮಾಡ್ತಾ ಇದ್ದೀವಿ. ಏನು ವಿಚಾರ ಸಂಕಿರಣ ಅಂತಂದ್ರೆ, ಈಗಾಗಲೇ ನಿಮ್ಗೆ ತಿಳಿಸಿದಂತೆ ಒಂದು ವಿಷಯದ ಬಗ್ಗೆ ನಾವು ನಮ್ಮ ಒಂದು ಏನು ನಾವು ತಿಳ್ಕೊಂಡಿದ್ವಿ ಅದನ್ನ ಮಂಡನೆಯನ್ನ ಮಾಡ್ತಕ್ಕಂಥದ್ದು. ಈಗಾಗಲೇ ದೈಹಿಕ ಶಿಕ್ಷಣ ಪಾಠ ಬೋಧನೆಗೆ ಒಂದು ನಿಮಗೆ ಸಾಮಾನ್ಯ ತರಗತಿಯನ್ನು ಮಾಡಿದ್ದೀವಿ. ಆ ಸಾಮಾನ್ಯ ತರಗತಿಗೆ ಸಂಬಂಧಿಸಿದಂತೆ ನೀವು ಈಗಾಗಲೇ ವಿಚಾರವನ್ನು ಮಂಡಿಸಿದಕ್ಕೆ ಒಂದು ಸಂಕಿರಣಕ್ಕೆ ನೀವು ಬಂದಿದ್ದೀರಿ ಅಲ್ವಾ. ಈ ದಿನ ನಿಮಗೆಲ್ಲರಿಗೂ ಈ ಒಂದು ವಿಚಾರ ಸಂಕಿರಣಕ್ಕೆ ಸ್ವಾಗತವನ್ನು ಮಾಡ್ತಾ ನಿಮಗೊಂದು ಚಟುವಟಿಕೆಯನ್ನು ಮಾಡ್ತೀನಿ. ಈಗಾಗಲೇ ಮಳೆ ಬಂದು ಹೋಗಿದೆ ಅಲ್ವಾ ಮಕ್ಕಳೇ. ಮಳೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ಒಂದು ಸಣ್ಣ ದೈಹಿಕ ಚಟುವಟಿಕೆಗಳ ಮೂಲಕ ಮಾಡೋಣ ನಾವು. ಓಕೆ, ಮೊದಲೇದಾಗಿ ನೀವೇನು ಮಾಡಬೇಕು, ನಿಮ್ಮ ಎಡಗೈ ಹಸ್ತವನ್ನು ಕೆಳಗೆ ಚಾಚಿರಿ, ಬಲಗೈ ಹಸ್ತವನ್ನು ಮೇಲೆ ತಗೊಳ್ಳಿ, ಒಂದು ಬೆರಳಿನಿಂದ ಸದ್ದನ್ನು ಮಾಡಿ, ಎರಡು ಬೆರಳಿನಿಂದ ಸದ್ದನ್ನು ಮಾಡಿ, ಮೂರು ಬೆರಳಿನಿಂದ ಸದ್ದನ್ನು ಮಾಡಿ, ನಾಲ್ಕು ಬೆರಳಿನಿಂದ ಮತ್ತೆ ಮೂರು ಬೆರಳಿನಿಂದ ಸದ್ದನ್ನು ಮಾಡಿ, ಮತ್ತೆ ಎರಡು ಬೆರಳಿನಿಂದ ಮಾಡಿ, ನಂತರ ಒಂದು ಬೆರಳಿನಿಂದ ಮಾಡಿ. ಓಕೆ, ರಿಲ್ಯಾಕ್ಸ್. ನೋಡಿ ಮಕ್ಕಳೇ, ಒಂದು ಮಳೆ ತಾನು ಹನಿಗಳನ್ನ ಯಾವ ರೀತಿ ಆಗ್ತದೆ ಅಂತಂದ್ರೆ, ಏಕಾಏಕಿ ಅದು ವೇಗವಾಗಿ ಬರ್ತದ ಇಲ್ಲ, ನಿಧಾನಕ್ಕೆ ಹನಿಗಳ ಮುಖಾಂತರ ನಿಧಾನಕ್ಕೆ ಜೋರ ಅಲ್ವಾ. ಅದೇ ರೀತಿಯಾಗಿ ಒಂದು ಪಾಠ ಬೋಧನೆಯು ಸಹ ಏಕಾಏಕಿ ನಿಮಗೆಲ್ಲದೂ ತಿಳಿಯೋದಿಲ್ಲ ಅಲ್ವಾ. ಪಾಠ ಬೋಧನೆ ಅಂತಂದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ತಿಳ್ಕೊಂತ ಹೋಗ್ತೀರಲ್ವಾ. ಅದಕ್ಕೆ ದೈಹಿಕ ಶಿಕ್ಷಣ ಕೂಡ ಬರ್ತಾ ಇಲ್ಲ. ಅದರಿಂದ ದೈಹಿಕ ಶಿಕ್ಷಣ ಪಾಠ ಬೋಧನೆಯಲ್ಲಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಅಲ್ವಾ. ಆ ಒಂದು ವಿಚಾರವನ್ನ ಸಂಬಂಧಿಸಿದಂತೆ ನೀವು ಇವತ್ತು ನಿಮ್ಮದೇ ಆದಂತಹ ಶೈಲಿಯಲ್ಲಿ ನಾನೇನು ಪಾಠವನ್ನ ಬೋಧನೆ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಪ್ರೆಸೆಂಟ್ ಮಾಡಬೇಕಾಗ್ತದೆ. ಇದರ ಉದ್ದೇಶ ಇಷ್ಟೇ, ಶಿಕ್ಷಕರು ಮಾಡಿರ್ತಕ್ಕಂಥ ಪಾಠಗಳನ್ನ ವಿದ್ಯಾರ್ಥಿಗಳು ಯಾವ ಮಟ್ಟದಲ್ಲಿ ಕಲಿತಿದ್ದಾರೆ, ಅವರು ಯಾವ ರೀತಿಯಾಗಿ ಅದನ್ನ ಪ್ರಸ್ತುತಪಡಿಸ್ತಾರೆ ಅನ್ನತಕ್ಕಂಥದ್ದು ಒಂದು ಮೌಲ್ಯಮಾಪನ ಮಾಡ್ತಕ್ಕಂಥ ವಿಧಾನ ಅಷ್ಟೇ. ಇದು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮಗೆ ತಿಳಿದಿರೋದನ್ನ 2 ನಿಮಿಷ 3 ನಿಮಿಷ ಈಗ ನಿಮಗಾಗಲೇ ಹೇಳಿದ್ದೀನಿ. ನಿಮಗೆ ಮಿನಿಮಮ್ಮು 5 ನಿಮಿಷ, ಮ್ಯಾಕ್ಸಿಮಮ್ 6 ನಿಮಿಷ. 5 ನಿಮಿಷಗಳಾದ ನಂತರದಲ್ಲಿ ನೀವು ಒಂದು ಸಿಗ್ನಲ್ ಅನ್ನು ಕೊಡ್ತೀನಿ. 6ನೇ ನಿಮಿಷಕ್ಕೆ ನೀವು ಬರಬೇಕಾಗ್ತದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಚಾರ ಸಂಕಿರಣಕ್ಕೆ ಸ್ವಾಗತವನ್ನ ಬಯಸ್ತೇನೆ. ಜೊತೆಯಲ್ಲಿ ನಮಗೆ ಸಹಕಾರಕ್ಕೆ ಬಂದಿರತಕ್ಕಂಥ ಮುದ ಮೇಡಮರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಮಾಡಿ ಅವರ ಸಹಕಾರವನ್ನು ನಾನು ಬೇಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ಬಾಲಕಿಯರ ವಿಭಾಗದಲ್ಲಿ ನಮ್ಮ ಅಚ್ಚುಮೆಚ್ಚಿನ ಅರ್ಚನರವರು ಬರ್ತಾ ಇದ್ದಾರೆ. ಈ ಒಂದು ವಿಚಾರ ಸಂಕಿರಣದಲ್ಲಿ ವಿಷಯವನ್ನ ಮಂಡನೆ ಮಾಡೋದಕ್ಕೆ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾರೆ. ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ನನ್ನ ಹೆಸರು ಅರ್ಚನಾ ಸಿ. ನನ್ನ ತರಗತಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ವಿನಾಯಕ ಪ್ರೌಢಶಾಲೆ ಬೆನಕನಹಳ್ಳಿ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲಾ. ನಾನು ಮಾಡುತ್ತಿರುವ ನಮ್ಮ ಪಿ ಡಿ ಸರ್ ಮಾಡಿರುವ ಇಂದಿನ ತರಗತಿಯಲ್ಲಿ ಪಠ್ಯಪುಸ್ತಕದ ಬಗ್ಗೆ ನಾನು ಈ ದಿನದಲ್ಲಿ ಹೇಳುತ್ತಿದ್ದೇನೆ. ಇದು 9ನೇ ತರಗತಿ ಕನ್ನಡ ಮಾಧ್ಯಮ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ. ಈ ಪುಸ್ತಕ ಇದು 9ನೇ ತರಗತಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಕನ್ನಡ ಮಾಧ್ಯಮ. ಇದು ಸಣ್ಣ ಗಾತ್ರದಲ್ಲಿದೆ. ಏಕೆ ಅಂದರೆ ಇದು ಮೊದಲಿಗೆ ಬಹಳ ಗಾತ್ರದಲ್ಲಿ ಇತ್ತು. ಇದನ್ನ 2 ಭಾಗಗಳಾಗಿ ಮಾಡಿದ್ದಾರೆ. ಒಂದು ಪ್ರಥಮ ಸೆಮಿಸ್ಟ್ರಿ, ಇನ್ನೊಂದು ದ್ವಿತೀಯ ಸೆಮಿಸ್ಟ್ರಿ. ಮತ್ತು ಈ ಗಾತ್ರ ಮೊದಲಿಗೆ ತುಂಬ ಗಾತ್ರವಿತ್ತು. ಇವಾಗ ಏಕೆ ಪ್ರಥಮ ಸೆಮಿಸ್ಟ್ರಿ ದ್ವಿತೀಯ ಸೆಮಿಸ್ಟ್ರಿ ಮಾಡಿದ್ದಾರೆ ಎಂದರೆ, ನಾವು ಶಾಲಾ ಮಕ್ಕಳು ಭಾರವಾದ ಬ್ಯಾಗ್, ಪುಸ್ತಕ ಹಾಗೂ ಬ್ಯಾಗ್ ಹೊತ್ತುಕೊಂಡು ಬರುವುದರಿಂದ ಅವರ ಬೆನ್ನು ಮೂಳೆ ಬಾಗುವುದು ಮತ್ತು ಬೆನ್ನು ನೋವುವುದರಿಂದ 2 ಭಾಗಗಳಾಗಿ ಮಾಡಿದ್ದಾರೆ. ಮುಂದೆ ನಾನು ಪಾಠದ ಹೆಸರುಗಳನ್ನು ಹೇಳುತ್ತೇನೆ. ಇದರಲ್ಲಿ 2 ಅಂಶಗಳಿವೆ. ಪಾಠದಲ್ಲಿ 2 ಅಂಶಗಳಿವೆ. ಒಂದು ತಾತ್ವಿಕ
ಎಂದರೆ ಅಮ್, ನಾಲ್ಕು ಗೋಡೆಯ ಮಧ್ಯದಲ್ಲಿ ಮಾಡುವ ಅಮ್, ಶಿಕ್ಷಕರು ಮಾಡುವ ಪಾಠವನ್ನು ಶಿಕ್ಷಕರು ಪಾಠವನ್ನು ಮಾಡುವುದು ಮಕ್ಕಳು ಕೇಳುವುದನ್ನು ತಾತ್ವಿಕ ಎನ್ನುವರು. ಪ್ರಾಯೋಗಿಕ ಎಂದರೆ ಮೈದಾನದಲ್ಲಿ ಶಿಕ್ಷಕರು ಆಟ ಆಡಿಸುವುದು, ಮಕ್ಕಳು ಅದು ಕಲಿಯುವುದು. ಶಿಕ್ಷಕರು ಆಟದೊಂದಿಗೆ ಆಟಗಳ ನಿಯಮಗಳನ್ನು ತಿಳಿಸುವುದು, ಮಕ್ಕಳು ತಿಳಿದುಕೊಂಡು ಅದರ ಕೌಶಲ್ಯಗಳನ್ನು ಪ್ರಯೋಗಿಸಿಕೊಳ್ಳುತ್ತಾರೆ. ನಾನು ತಾತ್ವಿಕ ಮತ್ತು ಪ್ರಾಯೋಗಿಕ ಪಾಠದ ಹೆಸರು ಬರೆಯುತ್ತೇನೆ. ಸ್ವಾತಂತ್ರ್ಯದ ನಂತರ ದೈಹಿಕ ಶಿಕ್ಷಣ ಬೆಳವಣಿಗೆ. ಪಾಠ 2 ವಾಲಿಬಾಲ್. ಪಾಠ 3 ಹಾಕಿ. ನಂತರ ಪಾಠ 5 ಮೊದಲು ಮೇಲಾಟಗಳು. ಇದರಲ್ಲಿ 1 ತ್ರಿವಿಧ ದೀಪ. ನಂತರ ತಾಳಬದ್ಧ ಚಟುವಟಿಕೆ. ಇದರಲ್ಲಿ 1 NVS ಇಂಡಿಯನ್ ಮ್ಯೂಸಿಯಂ. ನಂತರ ಆರೋಗ್ಯ ಶಿಕ್ಷಣ. ಇದರಲ್ಲಿ 1 ಸಾಮಾಜಿಕ ಆರೋಗ್ಯ. ನಂತರ ಮತ್ತೊಮ್ಮೆ ಸಾಲದ ಚಟುವಟಿಕೆ. ಇದರಲ್ಲಿ 1 ಪದಕ ವಾಯುವ. ನಂತರ ರಾಷ್ಟ್ರೀಯ ಭಾವಗೀತೆ. ಇದರಲ್ಲಿ 2 ರಾಷ್ಟ್ರಧ್ವಜ
ಶಾರೀರಿಕ, ಕೊನೆಯದು ವಾಲಿಬಾಲ್, ನಂತರ ಹಾಕಿ, ನಂತರ ತ್ರಿವಿಧ, ಜಿಗಿತ. ಸಾರಿ ಫ್ರೆಂಡ್, ಇಲ್ಲಿ ಒಂದೊಂದು ಪ್ರಯೋಗದಲ್ಲಿ ಸ್ವಾತಂತ್ರ್ಯ, ನಂತರ ದೈಹಿಕ ಶಿಕ್ಷಣದ ಬೆಳವಣಿಗೆ, ನಂತರ ವಾಲಿಬಾಲ್, ನಂತರ ಹಾಕಿ, ಮೇಲಾಟಗಳು, ತ್ರಿವಿಧ ಜಿಗಿತ, ನಂತರ ಆರೋಗ್ಯ ಶಿಕ್ಷಣ, ಸಾಮಾಜಿಕ ಆರೋಗ್ಯ, ರಾಷ್ಟ್ರೀಯ ಭಾವೈಕ್ಯತೆ, ಒಂದು ರಾಷ್ಟ್ರೀಯ ಧ್ವಜದ ನೀತಿ ಸಂಹಿತೆ ಮತ್ತು ಕೋಮ ಸೌಹಾರ್ದತೆ. ಪ್ರಾಯೋಗಿಕದಲ್ಲಿ ವಾಲಿಬಾಲ್, ಹಾಕಿ, ತ್ರಿವಿಧ ಜಿಗಿತ, NDS ಲೋಜಿಯನ್ ಪದಕವಾಯಿತು. ರಾಷ್ಟ್ರೀಯ ಭಾವೈಕ್ಯತಾ ಗೀತ, ನಿತ್ಯೋತ್ಸವ. ಧನ್ಯವಾದಗಳು. ನನ್ನ ದೈಹಿಕ ಶಿಕ್ಷಣ ಸರ್ ಇಷ್ಟನ್ನು ಹೇಳಿಕೊಟ್ಟಿದ್ದಾರೆ. ನನ್ನ ಸ್ನೇಹಿತರಿಗೂ ಹಾಗೂ ನನಗೂ ಇಷ್ಟನ್ನು ಹೇಳಿಕೊಟ್ಟಿದ್ದಾರೆ. ದೈಹಿಕ ಶಿಕ್ಷಣ ವಿಚಾರ ಸಂಕಿರಣ ಇಷ್ಟೇ. ಧನ್ಯವಾದ. ಪ್ರಥಮವಾಗಿ ವಿಚಾರವನ್ನು ಮಂಡಿಸಿದಂತ ಅರ್ಚನಾರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಎರಡನೇ ವಿದ್ಯಾರ್ಥಿ ನಮ್ಮ ಪುನೀತ್ರವರು ವಿಷಯವನ್ನು ಮಂಡಿಸಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ನನ್ನ ಹೆಸರು ಪುನೀತ್ ಕೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಾನು ಓದುತ್ತಿರುವ ಶಾಲೆಯ ಹೆಸರು ಶ್ರೀ ವಿನಾಯಕ ಪ್ರೌಢಶಾಲೆ ಬೆಳಕನಹಳ್ಳಿ. ನಾನು ನಿಮ್ಮೊಂದಿಗೆ ಹೇಳುವ ವಿಷಯ ಎಂದರೆ, ಇಂದಿನ ತರಗತಿಯಲ್ಲಿ ನಮ್ಮ ಸುಧಾಕರ್ ಸರ್ ಅವರು ನನಗೆ ಹೇಳಿಕೊಟ್ಟ ವಿಷಯ ಸಂಕಿರಣವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಇದು ಯಾಕೆ ಇಷ್ಟು ಸಣ್ಣ ಗಾತ್ರದಲ್ಲಿದೆ ಎಂದರೆ, ಇದು ಪ್ರಥಮ ಸೆಮಿಸ್ಟರ್, ಇನ್ನೊಂದು ದ್ವಿತೀಯ ಸೆಮಿಸ್ಟರ್. ಇದು ಯಾಕೆ ಪ್ರಥಮ ಸೆಮಿಸ್ಟರ್ ಆಗಿ ಮಾಡಿದ್ದಾರೆ ಎಂದರೆ, ಇಂದಿನ ಪಠ್ಯ ಪುಸ್ತಕವು ತುಂಬಾ ದೊಡ್ಡ ಗಾತ್ರದಲ್ಲಿತ್ತು. ಇದು ಯಾಕೆ ಈಗ ಪ್ರಥಮ ಸೆಮಿಸ್ಟರ್ ಆಗಿ ಮಾಡಿದ್ದಾರೆ ಎಂದರೆ, ಮಕ್ಕಳಿಗೆ ಬೆನ್ನಿಗೆ ನೋವಾಗಬಾರದೆಂದು ಮತ್ತು ಮಕ್ಕಳಿಗೆ ನೋವಾಗಬಾರದೆಂದು ಮಾಡಿದ್ದಾರೆ. ತರಗತಿಯ ಕನ್ನಡ ಮಾಧ್ಯಮದ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕ. ಇದು ಯಾಕೆ ಇಷ್ಟು ಸಣ್ಣ ಗಾತ್ರದಲ್ಲಿದೆ ಎಂದರೆ, ಮೊದಲನೆಯದು ತುಂಬಾ ದೊಡ್ಡ ಗಾತ್ರದಲ್ಲಿತ್ತು. ಇದು ಸಣ್ಣ ಗಾತ್ರದಲ್ಲಿದೆ. ಎರಡು ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಒಂದನೆಯದು ತಾತ್ವಿಕ ಮತ್ತು ಪ್ರಾಯೋಗಿಕ. ತಾತ್ವಿಕ ಎಂದರೆ 4 ಗೋಡೆಗಳ ಮಧ್ಯೆ ಕಲಿಯುವ ಶಿಕ್ಷಣವನ್ನು ನಾವು ತಾತ್ವಿಕ ಎನ್ನುತ್ತೇವೆ. ದೈಹಿಕ ಶಿಕ್ಷಣದಲ್ಲಿ ತಾತ್ವಿಕ ಪಾಠಗಳು ಬರುವ ಪಾಠಗಳನ್ನು ನಾನು ಬೋರ್ಡ್ ಮೇಲೆ ಬರೆದು ತೋರಿಸುತ್ತೇನೆ.
ಒಂದನೇದು ಎಂದರೆ ಹೊರಗೆ ಮೈದಾನದಲ್ಲಿ ಆಡುತ್ತಾ ಕಲಿಯುವ ವಿಚಾರವನ್ನು ನಾವು ಪ್ರಾಯೋಗಿಕ ಎನ್ನುತ್ತೇವೆ. ಪಠ್ಯಪುಸ್ತಕದಲ್ಲಿ ಪ್ರಾಯೋಗಿಕ ಪಾಠ ಬರೆದು ತೋರಿಸುತ್ತೇನೆ. ತಾರ್ಕಿಕ ಪಾಠಗಳು ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣ ಬೆಳವಣಿಗೆ. ಎರಡನೇದು ವಾಲಿಬಾಲ್. ಮೂರನೇದು ಹಾಕಿ. ನಾಲ್ಕನೇದು ಧೈರ್ಯ ಜಿಗಿತ. ಐದನೇದು ಸಾಮಾಜಿಕ ಆರೋಗ್ಯ. ಆರನೇ ರಾಷ್ಟ್ರಧ್ವಜದ ನೀತಿ ಸಂಹಿತೆ ಮತ್ತು ಕೋಮ ಸೌಹಾರ್ದತೆ. ಹಾಗೆ ಪ್ರಾಯೋಗಿಕದಲ್ಲಿ ಬರುವ ಪಾಠದ ಹೆಸರು ವಾಲಿಬಾಲ್ ಮತ್ತು ಹಾಕಿ ಮತ್ತು ತ್ರಿವಿಧ ಜಿಗಿತ, NDS ರೇಸಿಂಗ್, ಪದಕವಾಯಿತು, ರಾಷ್ಟ್ರೀಯ ಬಾಹ್ಯಾಕಾಶ ಡಿಗ್ರಿ ನಿತ್ಯೋತ್ಸವ. ಗುಂಪು ಆಟಗಳು ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಮತ್ತು ವಾಲಿಬಾಲ್ ಮತ್ತು ಹಾಕಿ. ಮೇಲಾಟಗಳು ತ್ರಿವಿಧ ಜಿಗಿತ, ತಾಳಬದ್ಧ ಚಟುವಟಿಕೆಗಳು, NDS ರೇಸಿಂಗ್ ಮತ್ತು ಆರೋಗ್ಯ ಶಿಕ್ಷಣ, ಸಾಮಾಜಿಕ ಆರೋಗ್ಯ, ತಾಳಬದ್ಧ ಚಟುವಟಿಕೆಗಳು, ಪದಕವಾಯಿತು, ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರಧ್ವಜದ ನೀತಿ ಸಂಹಿತೆ ಮತ್ತು ಕೋಮು ಸೌಹಾರ್ದತೆ, ರಾಷ್ಟ್ರೀಯ ಭಾವೈಕ್ಯತೆ ಗೀತೆ ನಿತ್ಯೋತ್ಸವ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ಸುಧಾಕರ್ ಸರ್ ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ವಿದ್ಯಾರ್ಥಿ ಪುನೀತ್ ರವರು ವಿಚಾರವನ್ನು ಮಂಡಿಸಿ ಹೋಗಿದ್ದಾರೆ. ಈಗ ಮುಂದಿನ ವಿದ್ಯಾರ್ಥಿಯಾಗಿ ಮೋಕ್ಷರವರು ವೇದಿಕೆಗೆ ಬಂದು ಅವರು ವಿಚಾರ ಸಂಕಿರಣದಲ್ಲಿ ಮಾತನಾಡ್ತಾ ಇದ್ದಾರೆ. ಮೋಕ್ಷರವರಿಗೆ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾರೆ. ನನ್ನ ಹೆಸರು ಮೋಕ್ಷ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ವಿನಾಯಕ ಪ್ರೌಢಶಾಲೆ, ಜನಕನಹಳ್ಳಿ. 9ನೇ ತರಗತಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ. ಗುಂಪು ಆಟಗಳು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ. ವಾಲಿಬಾಲ್, ಹಾಕಿ. ಮೇಲಾಟಗಳು ತ್ರಿವಿಧ ಜಿಗಿತ, ತಾಳಬದ್ಧ ಚಟುವಟಿಕೆ, NDS ರೇಸಿಂಗ್, ಆರೋಗ್ಯ ಶಿಕ್ಷಣ, ಸಾಮಾಜಿಕ ಆರೋಗ್ಯ, ತಾಳಬದ್ಧ ಚಟುವಟಿಕೆ, ಪದಕವಾಯಿತು, ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರಧ್ವಜದ ನೀತಿ ಸಂಹಿತೆ ಮತ್ತು ಕೋಮು ಸೌಹಾರ್ದತೆ, ರಾಷ್ಟ್ರೀಯ ಭಾವೈಕ್ಯತಾ ಗೀತೆ ನೃತ್ಯೋತ್ಸವ. ದೈಹಿಕ 9ನೇ ತರಗತಿ ಪಠ್ಯಪುಸ್ತಕ ದೈಹಿಕ ಶಿಕ್ಷಣ ಕನ್ನಡ ಮಾಧ್ಯಮ. ದೈಹಿಕ ಶಿಕ್ಷಣ ಪಠ್ಯಪುಸ್ತಕವು ಇದು ಯಾಕೆ ಗಾತ್ರದಲ್ಲಿ ಚಿಕ್ಕದಾಗಿದೆ. ನಮ್ಮ ಬೆನ್ನು ಮೂಳೆ ಬಾಗುತ್ತದೆ ಹಾಗೂ ನಮ್ಮ ಬೆನ್ನು ಕೊಡುವುದರಿಂದ ನಮ್ಮ ಬೆನ್ನು ಬಾಗುತ್ತದೆ. ಅದಕ್ಕೆ ಪ್ರಥಮ ಸೆಮಿಸ್ಟರ್ ಇನ್ನೊಂದು ದ್ವಿತೀಯ ಸೆಮಿಸ್ಟರ್ ಎಂದು ಎರಡು ಭಾಗಗಳಾಗಿ ಮಾಡಿದ್ದಾರೆ. ಮುಂದಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಾಠ ಮಾಡಿದಂತಹ ಸುಧಾಕರ್ ಸರ್ ಅವರು ಇನ್ನೊಮ್ಮೆ ನಾನು ಹೇಳುತ್ತಿದ್ದೇನೆ. ದೈಹಿಕ ಶಿಕ್ಷಣ ಶಿಕ್ಷಣದಲ್ಲಿ ಎರಡು ಭಾಗಗಳಾಗಿ ಮಾಡಿದ್ದಾರೆ. ಒಂದನೇದು ತಾತ್ವಿಕ, ಇನ್ನೊಂದು ಪ್ರಾಯೋಗಿಕ. ತಾತ್ವಿಕ ಎಂದರೆ 4 ಗೋಡೆಗಳ ಮಧ್ಯೆ ಶಿಕ್ಷಕರು ಪಾಠ ಮಾಡುತ್ತಾರೆ ಹಾಗೂ ವಿದ್ಯಾರ್ಥಿಗಳು ಕೇಳಿಸಿಕೊಳ್ಳುತ್ತಾರೆ. ಪ್ರಾಯೋಗಿಕ ಎಂದರೆ ಆಟದ ಮೈದಾನದಲ್ಲಿ ಆಡುವಂತಹ ಆಟಗಳನ್ನು ಪ್ರಾಯೋಗಿಕ ಎನ್ನುತ್ತಾರೆ. ಗುಂಪು ಆಟಗಳು ಯಾವುದೆಂದರೆ ಸ್ವಾತಂತ್ರ್ಯ ನಂತರ ಆಟಗಳು ಯಾವುದೆಂದರೆ ವಾಲಿಬಾಲ್, ಖೋ-ಖೋ, ಥ್ರೋಬಾಲ್, ಕಬಡ್ಡಿ, ಮೇಲಾಟಗಳು ತ್ರಿವಿಧ ಜಿಗಿತ, ತಾಳಬದ್ಧ ಚಟುವಟಿಕೆ, NDS ರೇಸಿಂಗ್, ಆರೋಗ್ಯ
ಪಾಠಗಳು ಯಾವುದೆಂದರೆ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣ ಬೆಳವಣಿಗೆ, ವಾಲಿಬಾಲ್, ಹಾಕಿ, ತ್ರಿವಿಧ ಜೀವಿತ, ಸಾಮಾಜಿಕ ಆರೋಗ್ಯ, ರಾಷ್ಟ್ರಧ್ವಜ, ನೀತಿ ಸಂಹಿತೆ ಮತ್ತು ಕೋಮು ಸೌಹಾರ್ದತೆ. ಪ್ರಾಯೋಗಿಕ ಯಾವುದೆಂದರೆ ವಾಲಿಬಾಲ್, ಹಾಕಿ, ತ್ರಿವಿಧ ಜಿಗಿತ, NDS ಲೇಜಿಮ್, ಪದಕವಾಯಿತು, ರಾಷ್ಟ್ರೀಯ ಭಾವೈಕ್ಯತಾ ಗೀತೆ, ನಿತ್ಯೋತ್ಸವ. ಇಷ್ಟ ಹೇಳಲು ಅವಕಾಶ ತಮ್ಮೆಲ್ಲರಿಗೂ ಧನ್ಯವಾದ. ಮೋಕ್ಷರ್ ಅವರಿಗೆ ಧನ್ಯವಾದಗಳು. ಈಗ ರೋಹಿತ್ ರವರು ವಿಷಯವನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತ. ನನ್ನ ಹೆಸರು ರೋಹಿತ್. ನಾವು 9ನೇ ತರಗತಿ ಶ್ರೀ ವಿನಾಯಕ ಪ್ರೌಢಶಾಲೆ ಬನಕನಹಳ್ಳಿ. ತಾಜೀಬ್ ಅಂದರೆ 4 ಗೋಡೆ ಮಧ್ಯೆಗಳ ಆಡುವ ಪಾಠವೇ ತಾತ್ವಿಕ ಎನ್ನುತ್ತಾರೆ. ಪ್ರಾಯೋಗಿಕ ಮೈದಾನದಲ್ಲಿ ಆಡುವ ಆಟಗಳನ್ನು ಪ್ರಾಯೋಗಿಕ ಎಂದು ಕರೆಯುತ್ತಾರೆ. ತಾತ್ವಿಕ ಎಂದರೆ ಸ್ವಾತಂತ್ರ್ಯ ಗುಂಪು ಆಟಗಳು ವಾಲಿಬಾಲ್, ಕಬಡ್ಡಿ, ಖೋ-ಖೋ, ಥ್ರೋಬಾಲ್, ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣ ಬೆಳವಣಿಗೆ, ವಾಲಿಬಾಲ್, ಹಾಕಿ, ಮೇಲಾಟಗಳು, ತ್ರಿವಿಧ ಜಿಗಿತ, ಸಾಮಾಜಿಕ ಆರೋಗ್ಯ, ರಾಷ್ಟ್ರಧ್ವಜದ ನೀತಿ ಸಂಹಿತೆ ಮತ್ತು ಸೌಹಾರ್ದತೆ. ಪ್ರಾಯೋಗಿಕ ವಾಲಿಬಾಲ್, ಹಾಕಿ, ತ್ರಿವಿಧ ಜಿಗಿತ, NDS ಲೇಜಿಮ್, ಪದಕವಾಯಿತು, ರಾಷ್ಟ್ರೀಯ ಭಾವೈಕ್ಯತೆ ಗೀತೆ, ನಿತ್ಯೋತ್ಸವ. ಆಟಗಳು ಸ್ವಾತಂತ್ರ್ಯದ ಭಾರತದಲ್ಲಿ ದೈಹಿಕ ಶಿಕ್ಷಣ ಬೆಳವಣಿಗೆ, ವಾಲಿಬಾಲ್, ಹಾಕಿ, ಮೇಲಾಟಗಳು, ತ್ರಿವಿಧ ಜಿಗಿತ, NDS ಲೇಜಿಮ್, ಸಾಮಾಜಿಕ ಆರೋಗ್ಯ, ಪದಕವಾಯಿತು, ರಾಷ್ಟ್ರಧ್ವಜದ ನೀತಿ ಸಂಹಿತೆ ಮತ್ತು ಕೋಮ ಸಮುದಾಯತೆ, ರಾಷ್ಟ್ರೀಯ ಭಾವೈಕ್ಯತೆ ಗೀತ. ಇಷ್ಟು ರೋಹಿತ್ ರವರಿಗೆ ಧನ್ಯವಾದಗಳು. ಪಾಪ ರೋಹಿತ್ ರವರು ಪ್ರಪ್ರಥಮವಾಗಿ ವೇದಿಕೆಗೆ ಬಂದಿದ್ದರಿಂದ ಸ್ವಲ್ಪ ಭಯದ ವಾತಾವರಣದಲ್ಲಿ ಇದು ಏನು ವಿಷಯವನ್ನು ಮಂಡಿಸಿದ್ದಾರೆ. ಈಗ ನಿಮ್ಮ ಮುಂದೆ ವಿಷಯವನ್ನು ಮಂಡಿಸಕ್ಕೆ ಬರ್ತಾ ಇದ್ದಾರೆ ಚಂದನ ಅವರು. ನನ್ನ ಹೆಸರು ಚಂದ್ರಕ. ನಾನು ಈಗ 9ನೇ ತರಗತಿ ಓದುತ್ತಿದ್ದೇನೆ. ನಾನು ಈಗ ದೇಶದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ದೇಶವನ್ನು ಭಾಗ 2 ಭಾಗ 1 ಆಗಿ ಮಾಡಿದ್ದಾರೆ. ಏಕೆಂದರೆ ನಮಗೆ ಬೆನ್ನು ನೋವು ಮತ್ತು ಮೂಳೆ ಭಾಗದಿಂದ ಜಾಸ್ತಿ ಒತ್ತಡ ಆಗುತ್ತೆ ಅಂತ ಭಾಗ 1 ಭಾಗ 2 ಮಾಡಿದ್ದಾರೆ. ಪರಿವಿಡಿಯಲ್ಲಿ 5 ಭಾಗಗಳು ಮಾಡಿದ್ದಾರೆ. ಅವು ಯಾವ ಎಂದರೆ ಗುಂಪು ಆಟಗಳು, ಮೇಲಾಟ, ಸಾಲು ಚಟುವಟಿಕೆ,
ರಾಷ್ಟ್ರೀಯ ಭಾವೈಕ್ಯತೆ. ಗುಂಪು ಆಟಗಳು ಎಂದರೆ ಎರಡಕ್ಕಿಂತ ಹೆಚ್ಚು ಜನ ಆಟ ಆಡುವುದನ್ನು ಗುಂಪು ಆಟ ಎನ್ನುವರು. ಮೇಲಾಟ ಎಂದರೆ ಒಬ್ಬರು ಆಡುವ ಆಟವನ್ನು ಮೇಲಾಟ ಎನ್ನುವರು. ಆರೋಗ್ಯ ಶಿಕ್ಷಣ, ಸಾಮಾಜಿಕ ಆರೋಗ್ಯ ಎಂದರೆ ಆರೋಗ್ಯದ ಬಗ್ಗೆ ಹೇಳುವುದನ್ನು ಆರೋಗ್ಯ ಶಿಕ್ಷಣ ಎನ್ನುವರು. ಮತ್ತು ತಾತ್ವಿಕ ಎಂದರೆ ನಾಲ್ಕು ಗೋಡೆಗಳ ಮಧ್ಯೆ ಮಾಡುವುದನ್ನು ತಾತ್ವಿಕ ಎನ್ನುವರು. ಪ್ರಯೋಗಿಕ ಎಂದರೆ ಆಟದ ಮೈದಾನದಲ್ಲಿ ಆಡುವ ಆಟವನ್ನು ಪ್ರಯೋಗಿಕ ಎನ್ನುವರು. ತಾತ್ವಿಕ ಮತ್ತು ಪ್ರಯೋಗಗಳಲ್ಲಿ ಭಾಗಗಳಾಗಿ ಮಾಡಿದ್ದಾರೆ. ತಾತ್ವಿಕಗಳು ವಾಲಿಬಾಲ್, ತ್ರಿವಿಧ ಜಿಗಿತ, ಹಾಕಿ, ಸಾಮಾಜಿಕ ಆರೋಗ್ಯ, ರಾಷ್ಟ್ರಧ್ವಜದ ನೀತಿ ಸಂಹಿತೆ ಮತ್ತು ಕೋಮು ಸೌಹಾರ್ದತೆ. ಪ್ರಯೋಗಿಕ ಆಟಗಳು ವಾಲಿಬಾಲ್, ಹಾಕಿ, ತ್ರಿವಿಧ ಜಿಗಿತ, NDS ಲೇಸಿಮ್, ಪದಕವಾಯಿತು, ರಾಷ್ಟ್ರೀಯ ಭಾವೈಕ್ಯತೆ, ಗೀತೆ, ನೃತ್ಯೋತ್ಸವ. ಇಷ್ಟು ಹೇಳಲು ಅವಕಾಶ ನೀಡಿದ ತಮ್ಮ ಧನ್ಯವಾದಗಳು. ವಿಷಯವನ್ನು ಮಂಡಿಸಿದಂತ ಚಂದನ ಅವರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬ ಯಾರು ಪ್ರೇರಣಾ ಅವರು ವಿಷಯವನ್ನು ತಿಳಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಕೋರ್ತೇವೆ. ನನ್ನ ಹೆಸರು ಪ್ರೇರಣಾ ಟಿ. 9ನೇ ತರಗತಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಶಾಲೆಯ ಹೆಸರು ಶ್ರೀ ವಿನಾಯಕ ಪ್ರೌಢಶಾಲೆ. ನಾನು ದೈಹಿಕ ಶಿಕ್ಷಣದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಈ ದೈಹಿಕ ಶಿಕ್ಷಣ ಪುಸ್ತಕ 9ನೇ ತರಗತಿ ದೈಹಿಕ ಶಿಕ್ಷಣ ಪುಸ್ತಕ ಕನ್ನಡ ಮಾಧ್ಯಮ ಈ ಪುಸ್ತಕ ಏಕೆ ಸಣ್ಣದಾಗಿದೆ ಎಂದರೆ ಮಕ್ಕಳಿಗೆ ಬೆನ್ನಿಗೆ ಭಾರ ಆಗಬಾರ್ದು ಅಂತ ಸಣ್ಣದಾಗಿ ಮಾಡಿದ್ದಾರೆ. ದೈಹಿಕ ಶಿಕ್ಷಣ ಪುಸ್ತಕದಲ್ಲಿ 2 ಭಾಗಗಳಾಗಿ ಮಾಡಿದ್ದಾರೆ. ಅದು ಪ್ರಥಮ ಸೆಮಿಸ್ಟರ್ ಬುಕ್, ಇನ್ನೊಂದು ದ್ವಿತೀಯ ಸೆಮಿಸ್ಟರ್ ಬುಕ್ 2 ಭಾಗಗಳಾಗಿ ಮಾಡಿದ್ದಾರೆ. ನಾನು ಪ್ರಥಮ ಸೆಮಿಸ್ಟರ್ ಬುಕ್ ಬಗ್ಗೆ ಹೇಳಕ್ಕೆ ಬಂದಿದ್ದೇನೆ. ತಾತ್ವಿಕ ಮತ್ತು ಪ್ರಾಯೋಗಿಕದ ಬಗ್ಗೆ ಹೇಳುತ್ತಿದ್ದೇನೆ. ತಾತ್ವಿಕ ಎಂದರೆ ಕೊಠಡಿಯೊಳಗೆ ಶಿಕ್ಷಕರು ಪಾಠವನ್ನು ತಾತ್ವಿಕ ಎನ್ನುತ್ತಾರೆ. ಪ್ರಾಯೋಗಿಕ ಎಂದರೆ ಮೈದಾನದಲ್ಲಿ ಆಡುತ್ತಾ ಕಲಿಯುವುದನ್ನು ಪ್ರಾಯೋಗಿಕ ಎನ್ನುತ್ತಾರೆ. ದೈಹಿಕ ಶಿಕ್ಷಣ ಪುಸ್ತಕದಲ್ಲಿ ಪರಿವಿಡಿಯನ್ನು ಮಾಡಿದ್ದಾರೆ. ಪರಿವಿಡಿಯಲ್ಲಿ 5 ಭಾಗಗಳಾಗಿ ಮಾಡಿದ್ದಾರೆ. ಅದು ಗುಂಪು ಆಟಗಳು, ಮೇಲಾಟಗಳು, ತಾಳಬದ್ಧ ಚಟುವಟಿಕೆಗಳು, ಆರೋಗ್ಯ ಶಿಕ್ಷಣ ಮತ್ತು ತಾಳಬದ್ಧ ಚಟುವಟಿಕೆಗಳು ಮತ್ತು ರಾಷ್ಟ್ರೀಯ ಭಾವೈಕ್ಯತೆಗಳು. ಅದರಲ್ಲಿ ತಾತ್ವಿಕ ಮತ್ತು ಪ್ರಾಯೋಗಿಕ ಪಾಠಗಳು ಹೇಳುತ್ತಿದ್ದೇನೆ. ತಾತ್ವಿಕ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣ ಬೆಳವಣಿಗೆ. ವಾಲಿಬಾಲ್, ಹಾಕಿ, ತ್ರಿವಿಧ ಜಿಗಿತ, ಸಾಮಾಜಿಕ ಆರೋಗ್ಯ ಮತ್ತು ರಾಷ್ಟ್ರಧ್ವಜದ ನೀತಿ ಸಂಹಿತೆ ಮತ್ತು ಕೋಮು ಸೌಹಾರ್ದತೆ. ಪ್ರಾಯೋಗಿಕ ವಾಲಿಬಾಲ್, ಹಾಕಿ, ತ್ರಿವಿಧ ಜಿಗಿತ, NDS ಲೇಸಿಮ್, ಪದಕವಾಯಿತು, ರಾಷ್ಟ್ರಧ್ವಜದ ರಾಷ್ಟ್ರೀಯ ಭಾವೈಕ್ಯತೆ, ಗೀತೆ ಮತ್ತು ನೃತ್ಯೋತ್ಸವ. ಪರಿವಿಡಿಯಲ್ಲಿ 5 ಭಾಗಗಳನ್ನು ಮಾಡಿದ್ದಾರೆ. ಮೇಲಾಟಗಳು ತಾಳಬದ್ಧ ಚಟುವಟಿಕೆ. ಆರೋಗ್ಯ ಶಿಕ್ಷಣ. ರಾಷ್ಟ್ರೀಯ ಭಾವೈಕ್ಯತೆ. ಗುಂಪು
ಗುಂಪು ಆಟಗಳು ಎಂದರೆ ಒಬ್ಬರಿಗಿಂತ ಜಾಸ್ತಿ ಆಡುವ ಆಟಗಾರರನ್ನು ಗುಂಪು ಆಟಗಳು ಎನ್ನುತ್ತಾರೆ. ಮೇಲಾಟ ಅಂದರೆ ಒಬ್ಬರು ಆಡುವ ಆಟವನ್ನು ಮೇಲಾಟ ಎನ್ನುತ್ತಾರೆ. ತಾಳಬದ್ಧ ಚಟುವಟಿಕೆಯಲ್ಲಿ LDS ಲೇಜಿ ಮಾಡ್ತಾರೆ. ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ರಾಷ್ಟ್ರಧ್ವಜ, ನೀತಿ ಸಂಹಿತೆ ಮತ್ತು ಕೋಮು ಸೌಹಾರ್ದತೆ ಮಾಡ್ತಾರೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿದ್ದಾರೆ. ಪ್ರೇರಣಾರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮಕ್ಕಳೇ, ಇದೊಂದು ಪ್ರಾಯೋಗಾತ್ಮಕವಾಗಿ ಏನು ವಿಚಾರ ಸಂಕಿರಣವನ್ನು ಮಾಡಿದೆ. ಕೆಲವರು ಚೆನ್ನಾಗಿ ಮಾಡಿದ್ದೀರಿ, ಕೆಲವರಿಗೆ ಇನ್ನೂ ತರಬೇತಿಯ ಅವಶ್ಯಕತೆ ಇದೆ. ಇದು ಒಂದು ನಾನು ಕಲಿಸಿರ್ತಕ್ಕಂಥ ಪಾಠವನ್ನು ನೀವು ಮಾಡುವಂಥ ಒಂದು ವಿಚಾರ ಸಂಕಿರಣ ಏನು ಹೇಳಿದ್ದೆ ಅದನ್ನ ಹೇಳಬೇಕಂತ. ಕೆಲವರು ಮಾಹಿತಿಗಳನ್ನು ಸರಿಯಾಗಿ ಹೇಳಿದಿರಿ, ಕೆಲವರು ಇನ್ನೂ ತರಬೇತಿಯ ಅವಶ್ಯಕತೆ ಇದೆ. ಮಕ್ಕಳೇ, ಯಾವತ್ತೂ ನೀವು ಅರ್ಥ ಮಾಡ್ಕೋಬೇಕು, ಯಾವುದಾದ್ರೂ ಒಂದು ವಿಚಾರವನ್ನು ನಾವು ಮಂಡನೆ ಮಾಡಬೇಕಂದ್ರೆ ನಿಮಗೆ ಅದರಲ್ಲಿ ಪರಿಪಕ್ವತೆ ಇರಬೇಕು. ಕಾಟಾಚಾರಕ್ಕೆ ನೀವು ಬಂದಾಗ ಏನಾಗುತ್ತೆ, ವಿಷಯಗಳನ್ನು ಹೇಳೋದ್ರಲ್ಲಿ ವಿಫಲರಾಗ್ತೀವಿ. ಇರಲಿ, ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಹೆಚ್ಚಿನ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ವಿಚಾರವನ್ನು ಮಂಡನೆ ಮಾಡತಕ್ಕಂಥ ಸಾಕಷ್ಟು ಅವಕಾಶಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ಈ ಒಂದು ವಿಚಾರ ಸಂಕಿರಣದಲ್ಲಿ ವಿಷಯಗಳನ್ನು ಮಂಡಿಸಿದ್ದಕ್ಕಾಗಿ ತಾವೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಹಕಾರವನ್ನು ನೀಡಿದಂಥ ಕುಂದಾ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸೆಷನ್ನಿನ ವಿಚಾರ ಸಂಕಿರಣವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು.